ಯಾವ ರೀತಿಯಾಗಿತ್ತು ನಿಮ್ಮ ಅನುಭವದ ಮಾತು? ಮೊದಲಿಗೆ ರಘು ಸರ್, ನಾವು ಆನ್ ಫೀಲ್ಡಿಂದ ಈ ಜರ್ನಿನೇ ತುಂಬ ಸ್ಪೆಷಲ್. ಅದರ ಜೊತೆಗೆ ನಾನು ಬಹುಶಃ ಫಸ್ಟ್ ಟೈಮ್ ಅಜ್ಜು ಸರ್ನ ನಾನು ಮೀಟ್ ಮಾಡಿದಾಗ ನನಗೆ ಆಗ್ತಾನೆ ಒಂದು 23 ವರ್ಷ ಇರೋದೇ ಕಾರ್ಪೊರೇಟಿಂದ ಆಗ್ತಾನೆ ಬಂದು ಅವ್ರು ಆಗ್ತಾನೆ ಕಿರಿಕ್ ಪಾರ್ಟಿ ಮುಗಿದ್ರು. ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಕಣ್ಕೊಂಡು ಬಿಟ್ಕೊಂಡು ಏನು ಹೇಳ್ಬೋದು ಇವರು ನನಗೆ ಈಗ ತಾನೇ ಕಿರಿಕ್ ಪಾರ್ಟಿ ಮುಗಿಸ್ತಾರೆ, ನಾನು ಜಸ್ಟ್ ಹಿಂಗೆ ಬಂದಿದ್ದೀನಿ. ಬಟ್ ಅಲ್ಲಿಂದ ರಾಘವೇಂದ್ರ ಆಲ್ಬಮ್ ಸಾಂಗ್ ತನಕ ಅಜ್ಜು ಸರ್ ಜೊತೆ ಆ್ಯಂಡ್ ಬಾಬಿ ಮೇಡಮ್ ಜೊತೆ ಮರಳಿ ಮನಸ್ಸಾಗಿದೆ ಕೂಡ ಹಾಡಿರೋದು ಬಾಬಿ ಮೇಡಮೇ. ಸೊ ಇದೆಲ್ಲಾನು ಅವಾಗ ಮೇಡಮ್ ಹೇಳ್ದಂಗೆ ಇದೆಲ್ಲ ಒಂದು ಕನೆಕ್ಷನು. ಬಹುಶಃ ರಾಯರು ಎಲ್ಲಾರನ್ನೂ ಇಲ್ಲಿ ಕರೆಸ್ಬೇಕು ಅಂತ ಅವತ್ತು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿದ್ರೆ ನನಗೆ ಗೊತ್ತಿಲ್ಲ. ಅದು ಇವತ್ತು ನಮಗೆ ಒಂದು ಸರ್ಪ್ರೈಸ್ ಆಗಿ ಕಾಣ್ತಿದೆ. ಬಟ್ ಅದು ಅವತ್ತೇ ಅದು ಡೆಸ್ಟೈನ್ ಆಗಿದೆ, ನಾವು ಹೇಳೋಕ್ಕಾಗಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಇವಾಗ ಎಲ್ಲ ಒಂದು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡ್ರೆ ಇವಾಗ ಅದಕ್ಕೆಲ್ಲ ಒಂದು ಆನ್ಸರ್ ಸಿಗ್ತಾ ಇದೆಯೋ ಅಂತ ನನಗೆ. ಅದ್ರ ಜೊತೆಗೆ ಈ ಸಾಂಗ್ ನಾವು ಬರಿತೀವಿ ಅಂದರೆ ಅದು ತುಂಬ ದೊಡ್ಡ ಸುಳ್ಳಾಗುತ್ತೆ. ಅವ್ರು ಬರೆಸ್ತಾರೆ, ನಾವು ಬರಿತೀವಿ ಅಷ್ಟೇ. ಏನು ಅದಕ್ಕೆ ಮೇಲೆ ನನಗೇನು ಹೇಳೋಕ್ಕಿಲ್ಲ. ಅವ್ರೇನು ಬರೆಸ್ತಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಆ್ಯಂಡ್ ಬ್ರಹ್ಮ ಕಲಶ ಸಾಂಗ್ ಭಕ್ತಿ ಮಾರ್ಗನ ತೋರಿಸ್ಕೊಟ್ಟಿದ್ದಾರೆ ಅಜ್ಜು ಸರ್ ಆಮೇಲೆ ನಮ್ಮ ಅಭಿ ಸರ್. ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ಅಗೇನ್ ಅವ್ರ ವಾಯ್ಸಲ್ಲಿ ಈಗ ಕೇಳ್ತಿದ್ರೆ ನನಗೆ 2 ಸೆಕೆಂಡು ಈ ಟ್ರಾನ್ಸ್ಪೋರ್ಟ್ ಆಗಿದೆ 2 ಸೆಕೆಂಡ್. ಸೊ ಆ ಒಂದು 2 ಲೈನ್ಗೆ ನಾವು ಈ ಥರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೀವಿ ಅಂದರೆ ಇನ್ನು ಫುಲ್ ಸಾಂಗ್ 4 ನಿಮಿಷ ಬಹುಶಃ ನಮಗೆ ನಾವು ಎಲ್ಲಿ ಜರ್ನಿ ಮಾಡ್ತಾ ಇದ್ದೀವಲ್ಲ ನಮ್ಮ ಮನೆಗಳಲ್ಲಿ ರಾಯರ ದರ್ಶನ ಆಗಬೇಕು ಅನ್ನೋ ಒಂದು ಗೋಲ್ ಆ ರಾಯರು ಮಾಡಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ತಾರಮ್ಮ ಹಾಗೆ ನಮ್ಮ ಮಹೇಶ್ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅದ್ಭುತವಾದಂತಹ ಲಿರಿಕ್ಸ್ ಅನ್ನ ಈ ಒಂದು ರಾಯರ ದರ್ಶನ ಆಲ್ಬಮ್ ಸಾಂಗ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮಂತ್ರಾಲಯದಿಂದ